Now, question number 31. Why did Aunt Sushila suggest a walk in the park to Smita? Aunt Sushila ಅವರು ಸ್ಮಿತಾಳಿಗೆ ಪಾರ್ಕ್ ಅಲ್ಲಿ ವಾಕ್ ಮಾಡುವಂತೆ ಯಾಕೆ ಸಲಹೆಯನ್ನ ಕೊಟ್ರು ಅಂತ ಕೇಳ್ತಾ ಇದ್ದಾರೆ ಮಕ್ಳೇ. ಆನ್ಸರ್ ನೋಡೋಣ. ಸ್ಮಿತಾ ವಾಸ್ ಫೀಲಿಂಗ್ ಬ್ಯಾಡ್ ಆಸ್ ಹರ್ ಬ್ರದರ್ ವಾಸ್ ಟೂ ಸಿಕ್ ಟು ಅಟೆಂಡ್ ದ ಕಾನ್ಸರ್ಟ್. ನೋಡಿ ಇಲ್ಲಿ ಟೂ ಸಿಕ್ ಟು ಅಟೆಂಡ್ ದ ಕಾನ್ಸರ್ಟ್ ಅಂದ್ರೆ ಹಿ ವಾಸ್ ಸೋ ಸಿಕ್ ದಟ್ ಹಿ ಕುಡ್ ನಾಟ್ ಅಟೆಂಡ್ ದ ಕಾನ್ಸರ್ಟ್. ಸ್ಮಿತಾಳಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಯಾಕೆ ಅಂತಂದ್ರೆ ಅವಳ ತಮ್ಮನಿಗೆ ಅನಾರೋಗ್ಯ ಇದ್ದಿದ್ದರಿಂದ ಆತ ಸಂಗೀತ ಕಚೇರಿಯನ್ನ ಅಟೆಂಡ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಕಾರಣದಿಂದಾಗಿ ಸ್ಮಿತಾ ತುಂಬಾ ಬೇಜಾರಲ್ಲಿದ್ಲು. ಅದಕ್ಕೆ ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್, ಆಕೆಯ ಕಣ್ಣುಗಳಲ್ಲಿ ತುಂಬಾ ದುಃಖದಿಂದ ಕಣ್ಣೀರು ಬರ್ತಾ ಇತ್ತು. ಶಿ ಕುಡ್ ನಾಟ್ ಟೇಕ್ ಹಿಮ್ ಟು ವಿತ್ ಹರ್. ಸೊ ಆಕೆ ಒಬ್ಳೆ ಕಾನ್ಸರ್ಟ್ಗೆ ಹೋಗೋದಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದ್ರೆ ಯಾವಾಗ್ಲೂ ಅವರಿಬ್ರು ಒಟ್ಟಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇವಾಗ ತಮ್ಮನನ್ನ ಬಿಟ್ಟು ಕಾನ್ಸರ್ಟ್ಗೆ ಹೋಗೋದಿಕ್ಕೆ ಆಕೆಗೆ ತುಂಬಾ ದುಃಖ ಆಗ್ತಾ ಇತ್ತು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಸ್ಮಿತಾಳನ್ನ ನೋಡಿ, ಬೈ ಸೀಯಿಂಗ್ ಸ್ಮಿತಾ ಇನ್ ದಿಸ್ ಕಂಡೀಷನ್, her aunt suggested her to take a walk in the park to feel better. ಸೊ ಪಾರ್ಕ್ ಅಲ್ಲಿ ಒಂದು ರೌಂಡ್ ವಾಕ್ ಮಾಡಿದ್ರೆ ಆಕೆಗೆ ಸ್ವಲ್ಪ ಉತ್ತಮ ಅನಿಸಬಹುದು, ಸ್ವಲ್ಪ ಖುಷಿ ಆಗ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಆಕೆಯ ಆಂಟಿ ಸುಶೀಲಾ ಆಕೆಯನ್ನ ವಾಕ್ ಮಾಡೋಂತೆ ಸಜೆಸ್ಟ್ ಮಾಡ್ತಾರೆ. ಓಕೆ, ಸ್ಮಿತಾ ವಾಸ್ ಫೀಲಿಂಗ್ ಬ್ಯಾಡ್ ಆಸ್ ಹರ್ ಬ್ರದರ್ ವಾಸ್ ಟೂ ಸಿಕ್ ಟು ಅಟೆಂಡ್ ದ ಕಾನ್ಸರ್ಟ್. ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್ ಆಸ್ ಶಿ ಕುಡ್ ನಾಟ್ ಟೇಕ್ ಹಿಮ್ ವಿತ್ ಹರ್. So her aunt suggested her to take a walk in the park to feel better.